ಹಲೋ ಎಲ್ರಿಗೂ ನಮಸ್ಕಾರ. ICC T20 ವರ್ಲ್ಡ್ ಕಪ್ 2026ಗಾಗಿ ಭಾರತದ ತಂಡ ಪ್ರಕಟವಾಗಿದೆ. ತಂಡದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳಾಗಿದೆ. ದೊಡ್ಡ ದೊಡ್ಡ ಡಿಸಿಷನ್ಗಳನ್ನು ಕೂಡ ತಗೊಂಡಿದ್ದಾರೆ. ಸೊ ಬಿಗ್ ಪ್ಲೇಯರ್ಗಳನ್ನು ಕೂಡ ತಂಡದಿಂದ ಡ್ರಾಪ್ ಮಾಡಿದ್ದಾರೆ. ಸೊ ಏನೇನೆಲ್ಲ ಆಗಿದೆ ಹೊಸ ತಂಡದಲ್ಲಿ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ICC ಮೆನ್ಸ್ T20 ವರ್ಲ್ಡ್ ಕಪ್ 2026 ಭಾರತ ಮತ್ತು ಶ್ರೀಲಂಕಾ ಎರಡು ದೇಶಗಳು ಜಾಯಿಂಟಾಗಿ ನಡೆಸಲಿದೆ T20 ವರ್ಲ್ಡ್ ಕಪ್ 2026 ಸೊ ಇದಕ್ಕಾಗಿ ಭಾರತದ ತಂಡ ಪ್ರಕಟವಾಗಿದೆ. ಸೊ ಬಿಗ್ ಡಿಸಿಷನ್ ಅಂತ ಹೇಳಿದ್ರೆ ಶುಭ್ಮನ್ ಗಿಲ್ ಅವರನ್ನು ತಂಡದಿಂದ ಹೊರಗಿಡಲಾಗಿದೆ. ಸೊ ಸತತ ಫೇಲ್ಯೂರ್ಗಳ ಬಳಿಕ ಶುಭ್ಮನ್ ಗಿಲ್ ಅವರನ್ನು ತಂಡದಿಂದ ಡ್ರಾಪ್ ಮಾಡಲಾಗಿದೆ ಅಂತ ಅನಿಸ್ತಾ ಇದೆ. ಸೊ ಬಿಗ್ ಪ್ಲೇಯರ್ ಅಗೇನೆಷ್ಟು ಬಿಗ್ ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಏನನ್ನಿಸ್ತು ಈ ಡಿಸಿಷನ್ ಅಂತ ಕಮೆಂಟ್ ಮಾಡಿ. ಸೊ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿರ್ತಾರೆ. ಖಂಡಿತವಾಗ್ಲೂ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ಸಿಯನ್ನು ನಿಭಾಯಿಸೋದಕ್ಕೆ ಕೊಟ್ಟಿದ್ದಾರೆ. ಅದಲ್ಲದೆ ತಂಡದಲ್ಲಿ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್ ಬಂದಿದ್ದಾರೆ ಮತ್ತೊಮ್ಮೆ ತಂಡಕ್ಕೆ. ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ ಮತ್ತು ಇಶಾನ್ ಕಿಶನ್ ಬಂದಿದ್ದಾರೆ. ಮೇನಾಗಿ ಹೇಳಬೇಕು ಅಂದರೆ ಹೋದ ಸ್ಕ್ವಾಡ್ನಲ್ಲಿ ಇದ್ದಂತಹ ಜಿತೇಶ್ ಶರ್ಮಾ ಇಲ್ಲ. ಅವರ ಬದಲಾಗಿ ಇಶಾನ್ ಕಿಶನ್ ಅವರು ಜಾರ್ಖಂಡ್ ಟೈಟಲ್ ವಿನ್ ಆಗೋದಕ್ಕೆ ಹೆಲ್ಪ್ ಮಾಡಿದರು. ಮೊನ್ನೆ ಅವರನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. 100 ಕೂಡ ಹೊಡೆದಿದ್ರು ಫೈನಲ್ ಪಂದ್ಯದಲ್ಲಿ. ಸೊ ಇಂಪ್ರೆಸ್ ಮಾಡಿದೆ ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ಸ್ಟ್ರೈಟ್ ಅವೇ ಅವ್ರನ್ನ ತಂಡಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ರಿಂಕು ಸಿಂಗ್ ಈ ಸೀರೀಸ್ಗೆ ಇದ್ದಿರಲಿಲ್ಲ, ಇವಾಗ ಮತ್ತೊಮ್ಮೆ ಆ್ಯಡ್ ಆಗಿದ್ದಾರೆ ಮೇನ್ T20 ವರ್ಲ್ಡ್ ಕಪ್ ಪಂದ್ಯಾಟಕ್ಕೆ. ಇನ್ನು ಅದಲ್ಲದೆ ಶುಭ್ಮನ್ ಗಿಲ್ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಆಗಲಿ ಹೇಳ್ದಾಗೇ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿದ್ದರು ಈ ತಂಡಕ್ಕೆ. ಸತತ ಫೇಲ್ಯೂರ್ಗಳ ಬಳಿಕ ತಂಡದಿಂದ ಡ್ರಾಪ್ ಮಾಡಲಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಅದಲ್ಲದೆ ಜಿತೇಶ್ ಶರ್ಮಾ ಇದ್ದರು, ಅವರ ಬದಲಾಗಿ ಇಶಾನ್ ಕಿಶನ್ ಬಂದಿದ್ದಾರೆ ಈಗಾಗಲೇ ಹೇಳ್ದಾಗೇ. ಇದಿಷ್ಟು ಬದಲಾವಣೆಗಳು ಆಗಿದೆ. ಮತ್ತೆಲ್ಲ ಉಳಿದಂತೆಯೇ ಎಲ್ಲ ಪ್ಲೇಯರ್ಸ್ ಕೂಡ ಸೇಮ್ ಆಗಿದ್ದಾರೆ. ಈ ತಂಡ ಇವಾಗ T20 ವರ್ಲ್ಡ್ ಕಪ್ 2026 ಭಾರತದಲ್ಲಿ ನಡೆಯುತ್ತೆ. ಫೆಬ್ರವರಿ ತಿಂಗಳಿಂದ ಆರಂಭವಾಗುತ್ತೆ. ಅದರಲ್ಲಿ ಈ ಟೀಮು ಇರುತ್ತೆ. ಸೊ ಹೇಗಿದೆ ಸ್ಕ್ವಾಡು ಭಾರತದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ್ದಾದ್ರು ಪ್ಲೇಯರ್ ಮಿಸ್ ಆಗಿದ್ದಾರಾ ಅಥವಾ ಇನ್ನೂ ಯಾರಾದರೂ ಆ್ಯಡ್ ಮಾಡ್ಬೋದಿತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.